ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ನಲ್ಲಿ 21 ವರ್ಷದ ಯುವತಿಗೆ ಮೆದುಳಿನ ರಕ್ತಸ್ರಾವ ನಿಲ್ಲಿಸುವ ಚಿಕಿತ್ಸೆಯನ್ನ ಮಾಡಲಾಗಿದೆ. ಯುವತಿಯು ವಿಪರೀತ ತಲೆನೋವಿನಿಂದ ಬಳಲುತ್ತಿದ್ದಳು. ಚಿಕಿತ್ಸೆ ಅರಸಿ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ಗೆ ಬಂದಿದ್ರು. ಯುವತಿಯನ್ನು ತಪಾಸಣೆಗೆ ಒಳಪಡಿಸಿದ್ದಾಗ ಮೆದುಳಿನಲ್ಲಿ ಸಮಸ್ಯೆ ಇರುವುದು ಬೆಳಕಿಗೆ ಬಂದಿದೆ. ನಂತರ ನಂಜಪ್ಪ ಲೈಫ್ ಕೇರ್ನ ವೈದ್ಯರು ಈ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಂಜಪ್ಪ ಲೈಫ್ ಕೇರ್ನ ಡಾಕ್ಟರ್ ನಿಶಿತಾ ಮಾಹಿತಿ ನೀಡಿದರು. ಸ್ಕ್ಯಾನಿಂಗ್ ಅಂತಂದರೆ ಬರೀ ಎಕ್ಸ್ರೇ ಅಲ್ಟ್ರಾಸೌಂಡ್ ಇತ್ತು. ಸೊ ಅದು ನಂತರದಲ್ಲಿ ಏನಾಯಿತು, ಸಿ ಟಿ ಸ್ಕ್ಯಾನ್ ಬಂತು, MRI ಸ್ಕ್ಯಾನ್ ಬಂತು, ಈಗ ಪೆಟ್ ಸಿ ಟಿ ಬಂದಿದೆ. ಹೀಗೆ ಹೊಸ ಹೊಸ ಪರೀಕ್ಷಾ ಕ್ರಮಗಳು, ಹೊಸ ಹೊಸ ಚಿಕಿತ್ಸಾ ವಿಧಾನಗಳು ಇದೆಲ್ಲ ಕಾಲಕ್ಕೆ ಬರ್ತಾ ಇರುತ್ತೆ. ಸೊ ಈ ಥರ ಹೊಸ ಹೊಸ ಪರೀಕ್ಷೆಗಳನ್ನ ಅಥವಾ ಚಿಕಿತ್ಸಾ ವಿಧಾನಗಳನ್ನ ನಂಜಪ್ಪ ಆಸ್ಪತ್ರೆಯವರು ಕಾಲಕ್ಕೆ ಅಳವಡಿಸಿಕೊಂಡು ಸೊ ಆಧುನಿಕ ಚಿಕಿತ್ಸೆಗಳನ್ನ ನೀಡ್ತಾ ಬಂದಿದ್ದಾರೆ. ಸೊ ಇದರ ಮುಂದುವರೆದ ಭಾಗವಾಗಿ ನಂಜಪ್ಪ ಲೈಫ್ ಕೇರ್ನಲ್ಲಿ ಕಳೆದ 14 ವರ್ಷಗಳಿಂದ ಕಾಂಪ್ರಹೆನ್ಸಿವ್ ಕಾರ್ಡಿಯಾಕ್ ಕೇರ್. ಸೊ ಏನು ಕಾಂಪ್ರಹೆನ್ಸಿವ್ ಅಂತಂದರೆ, ಕಾರ್ಡಿಯಾಕ್ ಕೇರ್ ಅಂತಂದರೆ ಹೃದಯ ಸಂಬಂಧಿ ರೋಗಗಳಿಗೆ ಎಲ್ಲ ಚಿಕಿತ್ಸೆಗಳು ಒಂದೇ ಸೂರಿನಡಿ ಸಿಗೋಂಥದಕ್ಕೆ ಕಾಂಪ್ರಹೆನ್ಸಿವ್ ಕೇರ್ ಅಂತೀವಿ. ಸೊ ಹೃದಯ ಸಂಬಂಧಿ ರೋಗಗಳಿಗೆ ಎಲ್ಲದಕ್ಕೂ ಈಗ ಫಾರ್ ಎಕ್ಸಾಂಪಲ್ ಆ್ಯಂಜಿಯೋಗ್ರಾಮ್ ಆಗಿರ್ಬೋದು, ಆ್ಯಂಜಿಯೋಪ್ಲಾಸ್ಟಿ, ಎಕೋಕಾರ್ಡಿಯೋಗ್ರಾಮ್, TMT ಪರೀಕ್ಷೆ, ಶಸ್ತ್ರಚಿಕಿತ್ಸೆಗಳು, ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ, ಆನ್ ಪಂಪ್ ಸರ್ಜರಿ, ಆಫ್ ಪಂಪ್ ಸರ್ಜರಿ ಏನು ಹೇಳ್ತೀವಿ, ಇದೆಲ್ಲ ನಂಜಪ್ಪ ಲೈಫ್ ಕೇರ್ನಲ್ಲಿ ಪ್ರಸ್ತುತ ಲಭ್ಯ ಇದೆ. ಅದೇ ರೀತಿ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂದರೆ ಕ್ಯಾನ್ಸರ್ಗೆ ಸಂಬಂಧಿಸಿದ ಟ್ರೀಟ್ಮೆಂಟ್ಗಳು ಏನೇನು, ಕೀಮೋಥೆರಪಿ, ರೇಡಿಯೋಥೆರಪಿ, ಪೆಟ್ ಸಿ ಟಿ ಸ್ಕ್ಯಾನ್, ಸೊ ಅದರ ರಿಲೇಟೆಡ್ ಶಸ್ತ್ರಚಿಕಿತ್ಸೆ ಅದಕ್ಕೆ ಬರ್ತೀವಿ ಸರ್. ಸೊ ಒಂದೊಂದೇ ಅಪ್ಗ್ರೇಡ್ ಮಾಡ್ತಾ ನಾವು ನೆಕ್ಸ್ಟ್ ಹಂತಕ್ಕೆ ಬಂದಿರೋದು ಅಂತಂದರೆ ಇಂಟರ್ವೆನ್ಷನಲ್ ರೇಡಿಯಾಲಜಿ ಸಂಬಂಧಿಸಿದ ಕಾಯಿಲೆಗಳಿಗೂ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಇದರ ಮುಂದುವರೆದ ಭಾಗವಾಗಿ ನಾವು ಇತ್ತೀಚೆಗೆ ಹೊಸದಾಗಿ ಶುರುವಾಗಿರೋ ವಿಭಾಗ ಅಂದರೆ ಇಂಟರ್ವೆನ್ಷನ್ ರೇಡಿಯಾಲಜಿ. ಏನಿದು ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತಂತಂದರೆ, ಸುಮಾರು ಶಸ್ತ್ರಚಿಕಿತ್ಸೆಗಳಿಗೆ ದೊಡ್ಡ ಆಪರೇಷನ್ ಮಾಡಬೇಕಾಗಿರುತ್ತದೆ. ಅದು ಸಾಧ್ಯವಾಗದಿದ್ದ ಸಂದರ್ಭದಲ್ಲಿ ಅಂತಹ ಶಸ್ತ್ರಚಿಕಿತ್ಸೆಗಳನ್ನು ಸಣ್ಣ ರಂಧ್ರದ ಮೂಲಕ ಸೂಜಿ ಚಿಕಿತ್ಸೆ ಮೂಲಕನೇ ಅದನ್ನು ಕ್ಯೂರ್ ಮಾಡ್ಬೋದಂತ ಒಂದು ವಿಭಾಗ. ಸೊ ಇದರ ಹೆಚ್ಚಿನ ಮಾಹಿತಿಯನ್ನು ಇಂಟರ್ವೆನ್ಷನ್ ರೇಡಿಯಾಲಜಿ ವಿಭಾಗದ ಡಾಕ್ಟರ್ ನಿಶಿತಾ ಅನ್ನೋರು ನನ್ನ ಜೊತೆಯಲ್ಲಿದ್ದಾರೆ. ಅವರು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ರೇಡಿಯಾಲಜಿಸ್ಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿ ಬ್ರಾಂಚ್ ಅಂದರೆ ವಿತೌಟ್ ಸರ್ಜರಿ ಪಿನ್ ಹೋಲ್ ಇಂದ ವಿ ಕ್ಯಾನ್ ಟ್ರೀಟ್ ಹೆಡ್ ಟು ಮೆನಿ ಪ್ರಾಬ್ಲಮ್ಸ್. ಎಷ್ಟೊಂದು ಕಾಯಿಲೆಗಳು ಬ್ರೈನ್ ಇಂದ ಹಿಡಿದು ಕಾಲಿನವರೆಗೂ, ಡಯಾಬಿಟಿಸ್ ಆಗಿರೋ ಗ್ಯಾಂಗ್ರೀನ್ವರೆಗೂ ನಮ್ಮಲ್ಲಿ ಎಲ್ಲ ಥರದ್ದು ಪಿನ್ ಹೋಲ್ ಟ್ರೀಟ್ಮೆಂಟ್. ನಮ್ಮ ಹತ್ರ ಯಾವುದೇ ಥರ ಇನ್ಸಿಷನ್ ಇರೋದಿಲ್ಲ, ಸ್ಕಾರ್ ಇರೋದಿಲ್ಲ, ಸರ್ಜರಿ ಇರೋದಿಲ್ಲ, ಪೋಸ್ಟ್ ಸರ್ಜರಿ ಕಾಂಪ್ಲಿಕೇಶನ್ ಇರೋದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅದು ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂದರೆ ಪಿನ್ ಹೋಲ್ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್. ಸೊ ಪ್ರಾಬಬ್ಲಿ ನಾವು ಮುಂದೆ ನಿಮ್ಮನ್ನ ಮೀಟ್ ಮಾಡಿ ವಾಟ್ ಆಲ್ ಕೇಸಸ್ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇವತ್ತು ಇದು ಒನ್ ಆಫ್ ದ ಫಸ್ಟ್ ಕೇಸ್ ನನಗೆ ಗೊತ್ತಿರಂಗೆ ಇನ್ ಮಲ್ನಾಡ್ ಏರಿಯಾ ದಿಸ್ ದ ಫಸ್ಟ್ ಕೇಸ್ ದಟ್ ಈಸ್ ಬಿನ್ ಡನ್ ಈ ಟೆಕ್ನಾಲಜಿ ಯೂಸ್ ಮಾಡಿ. ಈಗ